ಆಂಜನೇಯನು ಅಂಜನಾದೇವಿ ಮತ್ತು ವಾಯುದೇವ ಅಂತ ನಾವೆಲ್ಲ ಏನ್ ಕರಿತೀವಿ, ಕೇಸರಿ ರಾಜ. ಈ ಅಂಜನಾದೇವಿ ಮತ್ತು ಕೇಸರಿಯ ಮಗನಾಗಿ ಆಂಜನೇಯ ಹುಡ್ತಾನೆ. ಅಂಜನ ಪ್ಲಸ್ ಏಯ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಮಗ ಅಂತ, ಹಾಗಾಗಿ ಆಂಜನೇಯ ಅಂತ ಹೆಸರು ಬರುತ್ತೆ. ಇವನು ಒಂದಿನ ಏನಾಗುತ್ತೆ, ಹೊರಗಡೆ ಆಟಾಡ್ಲಿಕ್ಕೆ ಅಂತ ಹೋಗಿರ್ತಾನೆ. ಆಗ ತನ್ನ ತಾಯಿ ಹೇಳಿರುವಂತಹ ಒಂದು ಮಾತು ನೆನಪಾಗುತ್ತೆ. ಈ ಕಡೆ ಆಂಜನೇಯನಿಗೆ ತುಂಬಾ ಹೊಟ್ಟೆ ಹಸ್ದಿರುತ್ತೆ. ಆ ಸಮಯದಲ್ಲಿ ತಾಯಿ ಹೇಳಿರ್ತಾಳೆ, ಕೆಂಪಾಗಿರುವಂತಹ ಹಣ್ಣುಗಳನ್ನ ಮಾತ್ರ ತಿನ್ನು, ಹಸಿರಾಗಿರುವಂತಹದ್ದು ಇನ್ನು ಕಾಯಿಯಾಗಿರುತ್ತೆ ಅಂತ. ಆಗ ಎಲ್ಲಾ ಹಣ್ಣುಗಳನ್ನು ಸುತ್ತಮುತ್ತಲಿ ಕಾಡಿನಲ್ಲಿ ಆಟಾಡ್ತಾ ಇರ್ತಾನೆ. ಸುತ್ತಮುತ್ತಲು ಸಿಕ್ಕಂತಹ ಹಣ್ಣುಗಳನ್ನೆಲ್ಲವನ್ನೂ ತಿಂದು ಖಾಲಿ ಮಾಡ್ಬಿಡ್ತಾನೆ. ಆದ್ರೂ ಕೂಡ ಆಂಜನೇಯನಿಗೆ ಹೊಟ್ಟೆಯ ಹಸಿವು ಕಡಿಮೆ ಆಗೋದಿಲ್ಲ. ಅವಾಗ ಎಲ್ಲಾ ಕಡೆನೂ ತಿರುಗಿ ನೋಡಿ 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 ಕೊನೆಗೆ ಮೇಲ್ಗಡೆಗೆ ನೋಡ್ತಾನೆ. ಆ ಸೂರ್ಯ ದೇವನು ಕೂಡ ಆಂಜನೇಯನ ಕಣ್ಣಿಗೆ ಕೆಂಪಾದ ಹಣ್ಣಿನ ರೀತಿ ಕಾಣೋಕೆ ಶುರು ಮಾಡ್ತಾನೆ. ಆಗ ಆಂಜನೇಯ ತನ್ನ ತಾಯಿ ಹೇಳಿದ ಮಾತು ನೆನ್ಪು ಮಾಡ್ಕೊಂಡು ಮೇಲ್ಗಡೆ ಕಾಣ್ತಿರೋ ಸೂರ್ಯ ದೇವನನ್ನು ಕೂಡ ಹಣ್ಣೆಂದು ಭಾವಿಸಿ ಅವನನ್ನ ಹಾರಿ ತಿನ್ಲಿಕ್ಕೆ ಅಂತ ಹೋಗ್ತಾನೆ. ಆಗ ಇಂದ್ರನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಆಗ ಇಂದ್ರ ತನ್ನ ವಜ್ರಾಯುಧದಿಂದ ಆಂಜನೇಯನಿಗೆ ಮಂಥನ ಮಾಡ್ತಾನೆ. ಇಲ್ಲಿ ಹನುಮನಿಗೆ ಮಂಥನ ಮಾಡ್ತಾನೆ. ಓಕೆನಾ. ಹನು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ದವಡೆ ಎಂದು ಅರ್ಥ. ಇಲ್ಲಿ ಮಂಥನ ಮಾಡೋದ್ರಿಂದ ದವಡೆಗೆ ಮಂಥನ, ಇಂದ್ರ ಏನ್ ಮಾಡ್ತಾನೆ, ದವಡೆಗೆ ತನ್ನ ವಜ್ರಾಯುಧದಿಂದ ಮಂಥನ ಮಾಡ್ತಾನೆ. ಅವಾಗ ಹನು ಪ್ಲಸ್ ಮಂಥನ, ಹನುಮಂತ. ಈ ರೀತಿಯಾಗಿ ಆಂಜನೇಯನಿಗೆ ಹನುಮಂತ ಎನ್ನುವ ಹೆಸರು ಕೂಡ ಬರುತ್ತೆ. ಆಂಜನೇಯ ಚಿಕ್ಕವನಿದ್ದಾಗ ತುಂಬಾ ತುಂಟತನದಿಂದ ಇರ್ತಾನೆ. ಋಷಿ ಮುನಿಗಳು ಎಲ್ಲರೂ ಕೂಡ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಿರ್ತಾರೆ. ಅವಾಗ ಅಲ್ಲಿಗೆ ಇಂಟರ್ಫೇರ್ ಆಗ್ಬಿಡೋದು. ಇಂಟರ್ಫೇರ್ ಆಗಿ ಇವನು ಅಲ್ಲಿ ಇವರಿಗೆಲ್ಲರಿಗೂ, ಋಷಿ ಮುನಿಗಳೆಲ್ಲರಿಗೂ ತೊಂದರೆ ಕೊಡೋದು. ಈ ರೀತಿ ಮಾಡ್ತಿರ್ತಾನೆ. ಆಗ ಋಷಿಮುನಿಗಳೆಲ್ಲರೂ ಸೇರ್ಕೊಂಡು ಆಂಜನೇಯನಿಗೆ ಒಂದು ಶಾಪವನ್ನ ಕೊಡ್ತಾರೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ನಿನ್ನ ಶಕ್ತಿ ನಿನಗೆ ಮರ್ತೋಗ್ಬೇಕು. ನಿನ್ನ ಶಕ್ತಿಯನ್ನ, ನಿನ್ನ ಪವರ್ ಅನ್ನ ಯಾರಾದ್ರೂ ಬಂದು ಅವನಿಗೆ ಹೇಳ್ಬೇಕು, ನಿನ್ನ ಶಕ್ತಿ ಇದು ಅಂತ. ಆಗ ಮಾತ್ರ ಹನುಮಂತ ತನ್ನ ಮತ್ತೆ ಮೊದಲಿನ ಶಕ್ತಿಯನ್ನ ಪಡೆದುಕೊಳ್ತಾನೆ. ಫಾರ್ ಎಕ್ಸಾಂಪಲ್ ಗೆ ಸೀತೆಯನ್ನ ಹುಡುಕ್ಬೇಕಾದ್ರೆ ಆಂಜನೇಯ ಸಮುದ್ರವನ್ನ ದಾಟಬೇಕಾಗಿರುತ್ತೆ. ಸಮುದ್ರವನ್ನ ದಾಟೋದಕ್ಕಿಂತ ಮುಂಚೆನೆ ಎಲ್ಲರೂ ಸುತ್ತಲೂ ಕಪಿ ಸೈನ್ಯವೆಲ್ಲವೂ ಕೂಡ ಬಂಡೆಯ ಮೇಲೆ ಕುಳಿತು ಯೋಚನೆ ಮಾಡ್ತಾ ಕೂತಿರುತ್ತೆ. ಹೇಗಪ್ಪ ಈ ಸಮುದ್ರನ ದಾಟಿ ನಾವು ಲಂಕೆಯನ್ನ ಪ್ರವೇಶಿಸುವುದು ಅಂತ ಗೊತ್ತಿರಲ್ಲ. ಆಗ ಅಲ್ಲಿ ವಾನರ ಸೇನೆಯ ಮುಖ್ಯಸ್ಥ ಏನಿರ್ತಾರೆ, ಅವ್ರು ಹೇಳ್ತಾರೆ, ಅಗೋ ಅಲ್ಲಿದ್ದಾನೆ ನೋಡಿ ಆ ಹುಡುಗ, ಆ ಬಾಲಕ ಹನುಮಂತ, ಅವನಿಗೆ ಮಾತ್ರ ಈ ಸಮುದ್ರವನ್ನ ಏರಲು ಸಾಧ್ಯ ಅಂತ ಹೇಳಿದಾಗ ಅವನು ತನ್ನ ಶಕ್ತಿಯ ಅರಿವಾಗಿ ಆಗ ಒಂದೇ ಸಮನೆ ಜಂಪ್ ಮಾಡಿದ್ರೆ ಸೀದಾ ಹೋಗಿ ಲಂಕೆಯನ್ನ ಪ್ರವೇಶ ಮಾಡ್ತಾನೆ. ರಾಮನಿಗೆ ಆಂಜನೇಯ ಸಿಗೋದು ಕಿಷ್ಕಿಂಧೆಯಲ್ಲಿ, ಕರ್ನಾಟಕದ ಕಿಷ್ಕಿಂಧೆಯಲ್ಲಿ ರಾಮನು ಆಂಜನೇಯನನ್ನ ಭೇಟಿ ಮಾಡ್ತಾನೆ. ಆ ಕ್ಷಣದಿಂದನೇ ಆಂಜನೇಯ ಡಿಸೈಡ್ ಮಾಡ್ತಾನೆ, ನಾನೇನಾದ್ರೂ ಭಕ್ತಿಯನ್ನ, ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಶ್ರೀ ರಾಮನ ಸೇವೆಯನ್ನ ಮಾಡ್ಬೇಕು ಅಂತ ಡಿಸೈಡ್ ಆಗಿ ರಾಮನ ಬಂಟನಾಗಿ ಆಂಜನೇಯ ನೇಮಕವಾಗ್ತಾನೆ. ಇದೆಲ್ಲ ಆದ್ಮೇಲೆ ಸೀತೆಯನ್ನ ರಾವಣರು ಅಪಹರಿಸಿದಾಗ ಫಸ್ಟ್ ಮೊದಲನೇದಾಗಿ ಆಂಜನೇಯ ಆ ಸಮುದ್ರವನ್ನ ದಾಟಿ ಏನು ಲಂಕೆಗೆ ಹೋಗ್ತಾನೆ. ಆಗ ರಾವಣನ ಆಸ್ಥಾನ, ಆ ಕೋಟೆ ಏನಿರುತ್ತೆ ಅದರ ದ್ವಾರಪಾಲಕನಾಗಿ ಒಬ್ಬ ರಾಕ್ಷಸ ಕೂತಿರ್ತಾನೆ. ಆಂಜನೇಯನಿಗೆ ಒಂದು ಶಕ್ತಿ ಇರುತ್ತೆ, ತಾನು ಮನಸ್ಸು ಮಾಡಿದಾಗ ಅತಿ ಚಿಕ್ಕವನು ಕೂಡ ಆಗ್ಬೋದು, ಅದೇ ರೀತಿ ತಾನು ಮನಸ್ಸು ಮಾಡಿದಾಗ ಅತಿ ದೊಡ್ಡವನಾಗಿ ಕೂಡ ಆಗುವಂತಹ ಶಕ್ತಿ ಹನುಮಂತನ ಇರುತ್ತೆ. ಆಗ ಆ ರಾಕ್ಷಸರ ಜೊತೆಗೆ ಸುಖ ಸುಮ್ಮನೆ ಜಗಳವಾಡೋದು ಬೇಡ ಅಂತ ಹೇಳಿ ಆಂಜನೇಯ ಚಿಕ್ಕವನಾಗಿ, ಅತಿ ಚಿಕ್ಕವನಾಗಿ ಆ ದ್ವಾರ ಬಾಗಿಲಲ್ಲಿ ಪ್ರವೇಶ ಮಾಡೋಕೆ ಪ್ರಯತ್ನಿಸ್ತಾನೆ. ಆಗ ರಾಕ್ಷಸನಿಗೆ ಗೊತ್ತಾಗಿ ತನ್ನ ಕಿರುಬೆರಳಿಂದ ಅವನನ್ನ ಹಿಡಿದು ಎತ್ತಿ ಹೊರಗಡೆ ಒಸ್ಬಿಡ್ತಾನೆ. ತದನಂತರ ಆಂಜನೇಯ ತನ್ನ ಶಕ್ತಿಯಿಂದ ದೊಡ್ಡವನಾಗಿ ಆ ರಾಕ್ಷಸನ ವಧೆಯನ್ನ ಮಾಡಿ ತದನಂತರ ಸೀತೆಯ ಬಳಿ ಹೋಗ್ತಾನೆ. ಆಗ ರಾಮನು ಕೊಟ್ಟಿದ್ದ ಒಂದು ಉಂಗುರವನ್ನ ಸೀತಾಮಾತೆಯ ಕೈಯಲ್ಲಿಟ್ಟು, ನೀವೇನು ಚಿಂತಿಸಬೇಕಾಗಿಲ್ಲ, ಶ್ರೀ ರಾಮಪ್ರಭು ನಿಮ್ಮನ್ನ ಕಾಪಾಡ್ತಾನೆ ಅಂತ ಹೇಳಿ ಧೈರ್ಯವನ್ನ ಕೂಡ ಕೊಟ್ಟು ಬರ್ಬೇಕಾದ್ರೆ ರಾವಣರ ಆಸ್ಥಾನದಲ್ಲಿರುವ ರಾಕ್ಷಸರಿಗೆ ಆಂಜನೇಯ ಸಿಕ್ಕಾಕೊಂಡ್ಬಿಡ್ತಾನೆ. ಅವರೆಲ್ಲರೂ ಸೇರಿ ರಾವಣನ ಆಸ್ಥಾನಕ್ಕೆ ಆಂಜನೇಯನ ಕರ್ಕೊಂಡ್ ಬರ್ತಾರೆ. ಆಗ ಹನುಮಂತ ಕೂರ್ಲಿಕ್ಕೆ ಒಂದು ಕುರ್ಚಿಯ ಸಹಾಯವನ್ನು ಕೂಡ ಕೊಡೋದಿಲ್ಲ. ಆಗ ರಾವಣನ ಎದುರು ತನ್ನ ಶಕ್ತಿಯನ್ನ ನಾನು ತೋರಿಸ್ಲೇಬೇಕು ಅಂತ ಹೇಳಿ ತನ್ನ ಬಾಲವನ್ನೇ ಅವನ ಆಸನವಾಗಿ ಮಾಡಿಕೊಂಡು, ಕುರ್ಚಿಯನ್ನ ಮಾಡಿಕೊಂಡು, ರಾವಣನಿರುವಕ್ಕಿಂತ ಅತಿ ಎತ್ತರಕ್ಕೆ ಮಾಡಿಕೊಂಡು ಆ ಬಾಲದ ಮೇಲೆ ಕೂತ್ಬಿಟ್ಟಿರ್ತಾನೆ. ಅದಾದ ನಂತರ ರಾವಣನು ಕೋಪಗೊಂಡು
ಅವನ ಬಳಿ ಏನ್ ಸೈನ್ಯ ಇರುತ್ತೆ ಆ ಸೈನ್ಯದವರಿಗೆ ಇನ್ಫಾರ್ಮೇಶನ್ ಮಾಡ್ತಾನೆ, ಇಲ್ಲ ಇವನ ಬಾಲಕ್ಕೆನೆ ಬೆಂಕಿ ಹಚ್ಚಿಬಿಡಿ ಅಂತ ಹೇಳಿ ಒಂದು ವಿಚಾರವನ್ನ ಹೇಳ್ತಾನೆ. ತದನಂತರ ಅಲ್ಲಿಯ ರಾಕ್ಷಸರು ಇವನ ಬಾಲಕ್ಕೆ ಬೆಂಕಿ ಹಚ್ತಾರೆ. ಆಗ ಆಂಜನೇಯ ರಾಮನ ಸೇನೆಯೂ ಕೂಡ ಸಮುದ್ರದ ಆ ಕಡೆ ಇದೆ, ನನ್ನ ಬಳಿಯೂ ಕೂಡ ಯಾವುದೇ ಶಸ್ತ್ರಾಸ್ತ್ರಗಳು ಇಲ್ಲ, ಈ ಬೆಂಕಿಯನ್ನೇ ನಾನು ಶಸ್ತ್ರಾಸ್ತ್ರ ಮಾಡ್ಕೊಂಡ್ಬಿಟ್ರೆ ಹೇಗೆ ಅಂತ ಯೋಚನೆ ಮಾಡ್ಬಿಟ್ಟು ಇಡೀ ಲಂಕೆಯನ್ನೇ ಸುಟ್ಟಾಕ್ಲಿಕ್ಕೆ ಆ ಬಾಲದಲ್ಲಿ ಹತ್ತಿರುವಂತಹ ಬೆಂಕಿಯನ್ನು ಉಪಯೋಗಿಸ್ತಾನೆ. ಅದಾದ ನಂತರ ಸೀತಾಮಾತೆಯ ಬಳಿ ಒಂದು ಹನುಮಂತ ಒಂದು ಮಾತನ್ನ ಕೊಟ್ಟಿರ್ತಾನೆ, ರಾಮನು ನಿಮಗೆ ಯಾವಾಗ ಕರ್ಕೊಂಡು ರಿಟರ್ನ್ ಬರ್ತಾನೋ ಅಲ್ಲಿ ತನಕ ನಾನು ಒಂದೇ ಒಂದು ಉದ್ಧರಣೆಯ ಜಲವನ್ನು ಕುಡಿಯೋದಿಲ್ಲ ಅಂತ ಹೇಳಿರ್ತಾನೆ. ಈ ಲಂಕೆಯ ದಹನ ಏನ್ ಮಾಡ್ತಾನೆ, ಈ ದಹನ ಆದ್ಮೇಲೆ ಸಮುದ್ರದ ಬಳಿ ಇಳಿತಾನಲ್ಲ ಆಂಜನೇಯ, ಆಗ ಆ ಸಮುದ್ರದ ನೀರಲ್ಲಿ ತನ್ನ ಬಾಲವನ್ನ ನೆನೆಸ್ಕೊಂಡು ಅಂದ್ರೆ ಬೆಂಕಿಯನ್ನ ಆರಿಸ್ಕೊಂಡು ಆಗ ಅಲ್ಲಿರುವಂತಹ ನೀರನ್ನ ಕುಡಿತಾನೆ. ಈ ರೀತಿಯಾಗಿ ಆಂಜನೇಯನ ಚರಿತ್ರೆ ಇರುತ್ತೆ. ಇನ್ನು ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.